ಎಲ್ರಿಗೂ ನಮಸ್ಕಾರ. 2024ರ ಸುಬ್ರಹ್ಮಣ್ಯ ಷಷ್ಠಿ ಯಾವಾಗ ಮತ್ತು ಶುಭ ಮುಹೂರ್ತ, ಪೂಜೆ ಮಾಡುವ ವಿಧಾನ ಹೇಗೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಶೇರ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ಬನ್ನಿ. ಮಾರ್ಗಶಿರ ಮಾಸದ 6ನೇ ದಿನದಂದು ಸ್ಕಂದ ಷಷ್ಠಿ ಅಥವಾ ಚಂಪಾ ಷಷ್ಠಿ ಅಥವಾ ಸುಬ್ರಹ್ಮಣ್ಯ ಷಷ್ಠಿ ಆಚರಿಸಲಾಗುವುದು. ಇದನ್ನು ಸುಬ್ರಹ್ಮಣ್ಯ ಷಷ್ಠಿ ಎಂದು ಸಹ ಕರೆಯುತ್ತೇವೆ. ಈ ಬಾರಿ ಸ್ಕಂದ ಷಷ್ಠಿಯನ್ನು ಡಿಸೆಂಬರ್ 7ರಂದು ಶನಿವಾರ ಆಚರಿಸಲಾಗುವುದು. ಈ ದಿನದಂದು ಪೂಜೆ ಮಾಡುವುದರಿಂದ ಎಲ್ಲ ದುಃಖಗಳು ದೂರಾಗುತ್ತವೆ ಮತ್ತು ಭಕ್ತರು ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ನಂಬಲಾಗಿದೆ. ಸ್ಕಂದ ಷಷ್ಠಿ 2024ರ ಶುಭ ಮುಹೂರ್ತ, ಮಹತ್ವ, ಪೂಜೆ ವಿಧಾನ ಮತ್ತು ಶುಭ ಯೋಗ ಹೀಗಿದೆ. ಸ್ಕಂದ ಷಷ್ಠಿಯು ಭಗವಾನ್ ಶಿವನನ್ನು ಆರಾಧಿಸಲು ಮೀಸಲಾದ ಹಬ್ಬವಾಗಿದೆ. ಈ ಹಬ್ಬವನ್ನು ಮುಖ್ಯವಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಹಲವು ಪ್ರದೇಶದಲ್ಲಿ ಆಚರಿಸಲಾಗುವುದು. ಸ್ಕಂದ ಷಷ್ಠಿಯ ಈ ಮಂಗಳಕರ ದಿನದಂದು ಭಕ್ತರು ಶಿವನ ಅವತಾರವೆಂದು ಕರೆಯಲ್ಪಡುವ ಖಂಡೋಬಾಗೆ ಮತ್ತು ಶಿವನ ಪುತ್ರನಾದ ಕಾರ್ತಿಕೇಯನಿಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಈ ಹಬ್ಬವನ್ನು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ 6ನೇ ದಿನದಂದು ಅಂದರೆ ಡಿಸೆಂಬರ್ 7ರಂದು ಶನಿವಾರ ಆಚರಿಸಲಾಗುವುದು. ಸ್ಕಂದ ಷಷ್ಠಿಯನ್ನು ಚಂಪಾ ಷಷ್ಠಿ, ಸುಬ್ರಹ್ಮಣ್ಯ ಷಷ್ಠಿ ಎಂದು ಸಹ ಕರೆಯುವುದುಂಟು. ಸ್ಕಂದ ಷಷ್ಠಿ ವ್ರತದ ಶುಭ ಮುಹೂರ್ತ ಮತ್ತು ಮಹತ್ವವನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ಕಂದ ಷಷ್ಠಿ 2024ರ ಶುಭ ಮುಹೂರ್ತ ಹೀಗಿದೆ. ಷಷ್ಠಿ ತಿಥಿ ಆರಂಭ 2024ರ ಡಿಸೆಂಬರ್ 6ರಂದು ಮಧ್ಯಾಹ್ನ 12:07ರಿಂದ ಪ್ರಾರಂಭವಾಗಿ ಷಷ್ಠಿ ತಿಥಿ ಮುಕ್ತಾಯ 2024ರ ಡಿಸೆಂಬರ್ 7ರಂದು ಬೆಳಿಗ್ಗೆ 11:05ಕ್ಕೆ ಮುಕ್ತಾಯವಾಗುವುದು. ಆದ್ದರಿಂದ ನಾವು ಡಿಸೆಂಬರ್ 7ರಂದು ಅಂದರೆ ಶನಿವಾರದಂದು ಆಚರಿಸಬೇಕಾಗುವುದು. ಸ್ಕಂದ ಷಷ್ಠಿ ಮಹತ್ವವನ್ನು ನೋಡೋಣ. ಈ ದಿನ ಶಿವನನ್ನು ಪೂಜಿಸಲಾಗುತ್ತದೆ. ಮಹಾದೇವನ ಆರಾಧನೆಯಿಂದ ನಮ್ಮ ಪಾಪಗಳು ಮಾಯವಾಗುತ್ತವೆ. ಚಂಪಾ ಷಷ್ಠಿಯಂದು ಉಪವಾಸ ಮಾಡುವುದರಿಂದ ಸುಖ, ಶಾಂತಿ ಸಿಗುವುದು ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಈ ವ್ರತವನ್ನು ಆಚರಿಸುವುದರಿಂದ ಇಂದಿನ ಜನ್ಮದ ಪಾಪಗಳು ತೊಳೆದು ಹೋಗುತ್ತವೆ ಎಂದು ನಂಬಲಾಗಿದೆ. ಚಂಪಾ ಷಷ್ಠಿಯ ದಿನದಂದು ಶಿವನನ್ನು ಪೂಜಿಸುವುದರಿಂದ ಅಜ್ಞಾನದಿಂದ ಮಾಡಿದ ಪಾಪಗಳಿಂದ ಮುಕ್ತಿ ದೊರೆಯುವುದೂ ಉಂಟು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಸಂಪತ್ತು ಲಭಿಸುತ್ತದೆ, ಐಶ್ವರ್ಯ ಸಂಪತ್ತು ಸಹ ಲಭಿಸುವುದೂ ಉಂಟು. ಸ್ಕಂದ ಷಷ್ಠಿ ವ್ರತಕಥೆ ಹೀಗಿದೆ. ಚಂಪಾ ಅಥವಾ ಸ್ಕಂದ ಷಷ್ಠಿಗೆ ಸಂಬಂಧಿಸಿದಂತೆ 2 ಪೌರಾಣಿಕ ಕಥೆಗಳಿವೆ. ಪುರಾಣಗಳ ಪ್ರಕಾರ ಕಾರ್ತಿಕೇಯನು ಒಮ್ಮೆ ತನ್ನ ಹೆತ್ತವರಾದ ಶಂಕರ, ಪಾರ್ವತಿ ಮತ್ತು ಅವನ ಕಿರಿಯ ಸಹೋದರ ಗಣೇಶನ ಜೊತೆ ಕೋಪಗೊಂಡನು. ಪರಿಣಾಮವಾಗಿ ಅವನು ಕೈಲಾಸ ಪರ್ವತವನ್ನು ತೊರೆದು ಶಿವನ ಜ್ಯೋತಿರ್ಲಿಂಗವಾದ ಮಲ್ಲಿಕಾರ್ಜುನನ ಬಳಿಗೆ ಬಂದನು. ಇಲ್ಲಿಯೇ ಕಾರ್ತಿಕೇಯನು ತಾರಕಾಸುರ ಎಂಬ ರಾಕ್ಷಸನನ್ನು ಕೊಂದನು. ಅದು ಮಾರ್ಗಶಿರ ಮಾಸದ 6ನೇ ದಿನವಾಗಿತ್ತು. ನಂತರ ಕಾರ್ತಿಕೇಯನನ್ನು ದೇವತೆಗಳ ಸೈನ್ಯದ ಅಧಿಪತಿಯನ್ನಾಗಿ ಮಾಡಲಾಯಿತು. ಇಂದಿನಿಂದ ಚಂಪಾ ಷಷ್ಠಿಯನ್ನು ಆಚರಿಸಲಾಗುತ್ತದೆ. ಕಾರ್ತಿಕೇಯನು ಚಂಪಾ ಹೂವನ್ನು ಹೆಚ್ಚು ಪ್ರೀತಿಸುವುದರ ಕಾರಣದಿಂದ ಈ ದಿನಾಂಕವನ್ನು ಚಂಪಾ ಷಷ್ಠಿ ಎಂದು ಕರೆಯಲಾಗುವುದು. ಚಂಪಾ ಷಷ್ಠಿಯ ವ್ರತಾಚರಣೆ ಹೀಗಿದೆ, ಅಂದರೆ ಪೂಜೆ ಮಾಡುವ ವಿಧಾನ ಹೀಗಿದೆ. ಚಂಪಾ ಷಷ್ಠಿಯ ವ್ರತದ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರ ಧ್ಯಾನ ಮಾಡುತ್ತಾ ವ್ರತ ತೆಗೆದುಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡಬೇಕು. ನಂತರ ಕಾರ್ತಿಕೇಯನೊಂದಿಗೆ ಶಿವಪಾರ್ವತಿಯರ ವಿಗ್ರಹವನ್ನು ಸ್ಥಾಪಿಸಿ ತುಪ್ಪ, ಮೊಸರು, ನೀರು ಮತ್ತು ಹೂಗಳೊಂದಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಹಾಗೆಯೇ ಕಲವ, ಅಕ್ಷತೆ, ಅರಿಶಿನ, ಶ್ರೀಗಂಧ, ಸುಗಂಧ ದ್ರವ್ಯ ಇತ್ಯಾದಿಗಳಿಂದ ಪೂಜಿಸಬೇಕು. ಕಾಲೋಚಿತ ಹಣ್ಣುಗಳು, ಹೂಗಳು, ಬೀಜಗಳನ್ನು ಅರ್ಪಿಸಿ ತಿಳಿದೋ ತಿಳಿದೆಯೋ ಮಾಡಿದ ತಪ್ಪಿಗಾಗಿ ಕ್ಷಮೆಯನ್ನು ಕೇಳಿ ಪ್ರಾರ್ಥನೆ ಮಾಡಬೇಕು. ಸಂಜೆ ಮತ್ತೆ ಪೂಜೆ ಮಾಡಿ ಆರತಿ ಮಾಡಿ ನಂತರ ಫಲಾಹಾರವನ್ನು ಸೇವಿಸಿ. ಈ ದಿನ ಉಪವಾಸ ಮಾಡುವವರು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕಾರ್ತಿಕೇಯನನ್ನು ಪೂಜಿಸಬೇಕು. ರಾತ್ರಿ ನೆಲದ ಮೇಲೆ ಮಲಗಬೇಕು. ಭಗವಾನ್ ಶಿವನ ಪತ್ನಿ ಸತಿಯು ತನ್ನ ತಂದೆ ದಕ್ಷ ಮಹಾರಾಜನು ಮಾಡುತ್ತಿದ್ದ ಯಾಗದ ಕುಂಡಕ್ಕೆ ಪ್ರಾಣವನ್ನು ತ್ಯಜಿಸುತ್ತಾಳೆ. ಇದರಿಂದ ಶಿವನು ತೀವ್ರ ದುಃಖದಿಂದ ತಪಸ್ಸಿನಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡನು. ಇದರಿಂದ ಸಂಪೂರ್ಣ ಜಗತ್ತೇ ಶಕ್ತಿಹೀನವಾಯಿತು. ರಾಕ್ಷಸರು ಈ ಅವಕಾಶವನ್ನು ಬಳಸಿಕೊಂಡು ತಾರಕಾಸುರ ಎಂಬ ಹೆಸರಿನ ರಾಕ್ಷಸನು ಭೂಮಂಡಲದಲ್ಲಿ ಭಯ ಬೀಜವನ್ನು ಬಿತ್ತಿದನು. ದೇವತೆಗಳು ಸೋಲನ್ನು ಎದುರಿಸಬೇಕಾಗುತ್ತದೆ. ಸುತ್ತಲೂ ದುಃಖ, ಭಯ, ನೋವು ತುಂಬಿಕೊಂಡಿತು. ನಂತರ ಎಲ್ಲ ದೇವತೆಗಳು ಕಷ್ಟದಿಂದ ಪಾರು ಮಾಡುವಂತೆ ಬ್ರಹ್ಮನನ್ನು ಪ್ರಾರ್ಥಿಸಿದರು.
ಆಗ ಬ್ರಹ್ಮದೇವನು ಶಿವನ ಮಗನ ತಾರಕಾಸುರನನ್ನು ಕೊಲ್ಲುತ್ತಾನೆ ಎಂದು ಹೇಳುತ್ತಾನೆ. ಇಂದ್ರ ಮತ್ತು ಇತರ ದೇವರುಗಳು ಭಗವಾನ್ ಶಿವನ ಬಳಿಗೆ ಹೋಗುತ್ತಾರೆ. ನಂತರ ಭಗವಾನ್ ಶಂಕರನು ಪಾರ್ವತಿಯ ಮೇಲಿನ ತನ್ನ ಪ್ರೀತಿಯನ್ನು ಪರೀಕ್ಷಿಸುತ್ತಾನೆ ಮತ್ತು ಪಾರ್ವತಿಯ ತಪಸ್ಸಿನಿಂದ ಸಂತುಷ್ಟನಾಗುತ್ತಾನೆ ಮತ್ತು ಹೀಗೆ ಶಿವ ಮತ್ತು ಪಾರ್ವತಿಯ ಮಂಗಳಕರ ಮುಹೂರ್ತದಲ್ಲಿ ವಿವಾಹವಾಗುತ್ತಾರೆ. ನಂತರ ಶಿವಪಾರ್ವತಿಯ ಮುದ್ದಿನ ಪುತ್ರನಾಗಿ ಕಾರ್ತಿಕೇಯನು ಜನಿಸುತ್ತಾನೆ. ಕಾರ್ತಿಕೇಯನು ತಾರಕಾಸುರನನ್ನು ಕೊಂದು ತನ್ನ ಸ್ಥಾನವನ್ನು ದೇವತೆಗಳಿಗೆ ನೀಡುತ್ತಾನೆ. ಪುರಾಣಗಳ ಪ್ರಕಾರ ಕಾರ್ತಿಕೇಯನು ಷಷ್ಠಿ ತಿಥಿಯೆಂದು ಜನಿಸಿದನು. ಆದ್ದರಿಂದ ಈ ದಿನದಂದು ಅವನ ಪೂಜೆಗೆ ವಿಶೇಷ ಮಹತ್ವವಿದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾದರೆ ಅಥವಾ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಧನ್ಯವಾದಗಳು.